ನಿಮಗೆಲ್ಲ ಗೊತ್ತೇ ಇರುತ್ತೆ ಕನ್ನಡಿಗರು ವಿಶಾಲ ಹೃದಯದವರು ಅಂತ. ಕನ್ನಡ ಸಿನಿಮಾಗಳನ್ನು ಬಿಟ್ಟು ಹಿಂದಿ, ತೆಲುಗು, ತಮಿಳು ಚಿತ್ರಗಳು ಅಂದ್ರೆ ನಮಗೆ ಪಂಚ ಪ್ರಾಣ. ಬೇರೆ ರಾಜ್ಯಗಳಿಂದ ಹೊಟ್ಟೆ ಹಸ್ಕೊಂಡು ಬರೋರ್ಗೆ ಇರೋದಿಕ್ಕೆ ಜಾಗ, ತಿನ್ನೋಕೆ ಅನ್ನ, ಕುಡಿಯೋಕೆ ಮಜ್ಜಿಗೆ ಕೊಟ್ಟು ಪ್ರೀತಿಯಿಂದ ಸ್ವಾಗತ ಮಾಡುವ ನಮ್ಮಂತ ವಿಶಾಲ ಹೃದಯದವರಿಗೆ ವಿಷ ಕೊಟ್ರು ನಾವು ಬೇಡ ಅನ್ನಲ್ಲ. ಯಾವನ್ಯಾವನೋ ಬರ್ತಾನೆ, ಯಾವ್ದ್ಯಾವ್ದಕ್ಕೋ ಹೋಲಿಕೆ ಮಾಡ್ತಾನೆ. ಕನ್ನಡದವರು ಅಂದ್ರೆ ಅಷ್ಟೊಂದು ಚೀಪ. ಮೊದಲು ಈ ಆಯ್ಕೊಂಡ್ ತಿನ್ನೋಕೆ ಬಂದಿರುವ ಪಕ್ಕದ ರಾಜ್ಯದ ಪರದೇಶಿ ನನ್ ಮಕ್ಕಳನ್ನ ಜಾಡ್ಸ್ ಒದ್ದು ಹೊರಗೆ ಹಾಕ್ಬೇಕು. ಇಲ್ಲ ಅಂದ್ರೆ ಕರ್ನಾಟಕವನ್ನು ಬಿಹಾರ್ ರಾಜ್ಯ ಮಾಡ್ಬಿಡ್ತಾರೆ. ನಮಗೆ RCB ಗಿಂತ CSK ಅಂದ್ರೆ ತುಂಬಾ ಇಷ್ಟ. ಮನೆ ಊಟಕ್ಕಿಂತ ಪಕ್ಕದ ರಾಜ್ಯದ ಹೋಟೆಲ್ಗಳಲ್ಲಿ ಸಿಗುವ ಊಟ ಅಂದ್ರೆ ಇನ್ನೂ ಇಷ್ಟ. ನಮ್ಮಲ್ಲಿರುವ ನಟರು ಮತ್ತು ಗಾಯಕರಿಗಿಂತ ಪಕ್ಕದ ರಾಜ್ಯದ ನಟರು ಮತ್ತು ಅವರು ಆಡುವ ಗಾಯನ ಅಂದ್ರೆ ಅಚ್ಚುಮೆಚ್ಚು. ಸಾಮಾನ್ಯವಾಗಿ ಗಾಯಕರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇರುತ್ತೆ. ಸರಸ್ವತಿ ಪುತ್ರರು ಅಂತಾನೆ ಕರೀತಾರೆ. ಆದ್ರೆ ಈ ವಿದ್ಯುತ್ ನಿಗಮ್ಗೆ ಬಾಡಿಯಲ್ಲಿ ಸರಿಯಾಗಿ ವಿದ್ಯುತ್ ಹರಿತಿಲ್ಲ ಅಂತ ಕಾಣುತ್ತೆ. ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಹಾಡು ಆಡ್ಲೇಬೇಕು, ಇಲ್ಲ ಅಂದ್ರೆ ತಿಗ ಮುಚ್ಕೊಂಡು ಮನೆಗೆ ಹೋಗ್ಬೇಕು. ಅದು ಬಿಟ್ಟು ಪಹಲ್ಗಮ್ ದಾಳಿಗೂ ಕನ್ನಡ ಭಾಷೆಗೂ ಲಿಂಕ್ ಮಾಡ್ತಾನೆ ಈ ವಿದ್ಯುತ್ ನಿಗಮ್. ಅಲ್ಲ ಗುರು, ಇವನಿಗೆ ತಲೆಯಲ್ಲಿ ಮೆದುಳು ಐತಾ ಇಲ್ವಾ? ಇವನು ಮೊದಲಿನಿಂದ ಕನ್ನಡಿಗರ ಜೊತೆ ಕಣ್ಣ ಮುಚ್ಚಾಲೆ ಆಡ್ಕೊಂಡು ಬರ್ತಿದ್ದಾನೆ. ಒಂದು ಕಡೆ ನಾನು ಕನ್ನಡದಲ್ಲೇ ಹುಟ್ಟಬೇಕು ಅಂತಾನೆ, ಇನ್ನೊಂದು ಕಡೆ ಕನ್ನಡದವರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅಂತಾನೆ. ಇವನು ಬರೀ ಬಿಲ್ಡಪ್ ಕೊಟ್ಕೊಂಡು ಇಷ್ಟು ವರ್ಷ ಕಾಲ ಕಳೀತಿದ್ದಾನೆ ಅಂತ ಅನ್ಸುತ್ತೆ. ಏಕಾಏಕಿ ದೇಶದ ಸಮಸ್ಯೆಗೆ ಕನ್ನಡದವರೇ ಕಾರಣಕರ್ತರು ಅಂತ ಹೇಳ್ತಿದ್ದಾನೆ. ಈ ಸೋನು ನಿಗಮ್ ತಾತಪ್ಪನ ಕಾಲಕ್ಕೆ ಬಾಲಿವುಡ್ ನವರು ಜಾಡ್ಸ್ ಒದ್ದು ಹೊರಗೆ ಬಿಸಾಕಿದ್ರು. ತೆಲುಗು, ತಮಿಳಿನವರು ಕೂಡ ಇವನನ್ನು ಮೂಸ್ ನೋಡ್ಲಿಲ್ಲ. ನಾವು ಗೊತ್ತಲ್ಲ, ಕನ್ನಡದವರು ವಿಶಾಲ ಹೃದಯದವರು. ಬಾರಾಜ ಬಾ ಅಂತ ಕರೆದು ಈಗ ಕೆರದಲ್ಲಿ ಒಡಿಸಿಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದೀವಿ. ಕನ್ನಡ ಹೆಸರು ಹೇಳ್ಕೊಂಡು ಎಲ್ಲಾರು ಒಳ್ಳೆ ಲಾಭಗಳು ಮಾಡ್ಕೊಂಡು ಬೆಳಿತಾವ್ರೆ. ಆದ್ರೆ ಕನ್ನಡ ಮಾತ್ರ ಅಲ್ಲೇ ಉಳಿದಿದೆ. ಈ ಪೆಕ್ರ 2003ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಸಂಗೀತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ, ಒಂದು ವಾರ ಈ ಕಾರ್ಯಕ್ರಮ ನಡೆದಿತ್ತು. ಅವತ್ತು ಈ ಸೋನು ನಿಗಮ್ ಒಂದರ ಮೇಲೆ ಒಂದು ಹಿಂದಿ ಹಾಡುಗಳನ್ನು ಆಡ್ತಾ ಇದ್ದ. ಆ ನಂತರ ಯಾರು ಕೂಡ ಈತನನ್ನು ರಿಕ್ವೆಸ್ಟ್ ಮಾಡಿಲ್ಲ, ಅಪ್ಪು ಹಾಡು ಅಂತ. ಇವನೇ ಖುದ್ದು ಪರಮಾತ್ಮ ಚಿತ್ರದಿಂದ ಒಂದು ಹಾಡು ಹಾಡಕ್ಕೆ ಪ್ರಾರಂಭ ಮಾಡಿದ. ಆದ್ರೆ ಅಲ್ಲಿದ್ದ ಸ್ಪೀಕರ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ. ಸೌಂಡ್ ಕರ್ಕಶವಾಗಿ ಕೇಳ್ತಿತ್ತು. ಆಗ ಅಣ್ಣ ಹಾಡನ್ನು ಅರ್ಧಕ್ಕೆ ನಿಲ್ಲಿಸಿ ಕೆರಳಿ ಕೆಂಡವಾಗ್ಬಿಟ್ಟ. ಅಲ್ಲಿದ್ದ ಜನರು ಬೈಯೋದಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅಣ್ಣ ಏನ್ ಹೇಳ್ದ ಅಂದ್ರೆ, ನಾನು ಕನ್ನಡದ ದತ್ತು ಪುತ್ರ ಅಂತ ಹೇಳಿ ಮತ್ತೆ ಆಡೋದಿಕ್ಕೆ ಶುರು ಮಾಡಿದ. ಗಾಂಚಲಿ ಇರ್ಬೇಕು, ತಿಕ್ಕ ಗಾಂಚಲಿ ಇರಬಾರ್ದು. ಬಾಲಿವುಡ್ ನವರು ಬೋಲೋ ಸಿಂಹ, ಪಾನ್ ಮಸಾಲಾ ಯಾಡ್ಗಳಿಗೆ ಆಡೋದಿಕ್ಕೆ ಇಟ್ಕೊಂಡಿದ್ರು ಈತನನ್ನು. ಕನ್ನಡದವರು ಹೋಗ್ಲಿ ಪಾಪ ಅಂತ ಕರೆಸಿ ಅವಕಾಶ ಕೊಟ್ಟು ಊಟ ಹಾಕಿ ಬೆಳೆಸಿದ್ರೆ ಮುಖಕ್ಕೆ ಉಗಿದು ಬಿಡೋದ ಈ ವಿದ್ಯುತ್ ನಿಗಮ್. ಅಲ್ಲ, ನಮ್ಮಲ್ಲಿ ಒಳ್ಳೆ ಗಾಯಕರು, ಒಳ್ಳೆ ನಟರು ಇಲ್ವೇ ಇಲ್ವಾ? ಪಕ್ಕದ ರಾಜ್ಯದವರೇ ಬೇಕಾ? ಇದೇನು ಇವತ್ತಿನಿಂದ ಅಲ್ಲ, ಮೊದಲಿನಿಂದ ಹೀಗೆ ಮಾಡ್ಕೊಂಡು ಬರ್ತಿದ್ದಾರೆ. ಹಿಂಗೆ ಬಿಟ್ಕೊಂಡು ಹೋದ್ರೆ ಮುಂದೊಂದು ದಿನ ಬೆಂಗಳೂರು ನಗರವನ್ನು ಬಿಹಾರ್ ರಾಜ್ಯವಾಗಿ ಮಾಡ್ಬಿಡ್ತಾರೆ. ಬೇಕಿದ್ರೆ ನಮ್ಮನ್ನೇ ಅಲ್ಲಿ ವಾಚ್ಮೆನ್ ಗಳಾಗಿ ಇಟ್ಕೊಳ್ಬಿಡ್ತಾರೆ ಈ ಬೋಳಿ ಮಕ್ಕಳು. ಈಗ್ಲಾದ್ರೂ ಎಚ್ಚೆತ್ಕೊಂಡು ಇಂತ ನನ್ನ ಮಕ್ಕಳನ್ನ ಜಾಡ್ಸ್ ಒತ್ತಿ ಹೊರಗೆ ಹಾಕಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.